ಬಿಗ್ ಬಾಸ್ ಕನ್ನಡ ಸೀಸನ್ 11 ಬೆರಳೆಣಿಕೆ ವಾರದಲ್ಲಿ ಮುಗಿಯಲಿದೆ. ಈ ಸಮಯದಲ್ಲಿ ಮೈಂಡ್ ಗೇಮ್ ಆಡೋಕೆ ಸ್ಪರ್ಧಿಗಳು ಶುರು ಮಾಡಿದ್ದಾರೆ. ಟಫ್ ಸ್ಪರ್ಧಿಗಳೊಂದಿಗೆ ಸೇರಿಕೊಂಡು ಕುತಂತ್ರದ ಆಟ ಆಡೋಕೆ ಆರಂಭಿಸಿದ್ದಾರೆ. ಇದಕ್ಕೆ ಬಿಗ್ ಬಾಸ್ ವೀಕ್ಷಕರು ಬೇಸರ ವ್ಯಕ್ತಪಡಿಸಿದ್ದಾರೆ. ನಿಯತ್ತಾಗಿ ಆಡುವ ಸ್ಪರ್ಧಿಗಳಿಗೆ ಕೆಲ ಸ್ಪರ್ಧಿಗಳು ಮಾಡುವ ಕುತಂತ್ರದಿಂದ ಮೋಸ ಆಗುತ್ತಿದೆ ಅನ್ನೋದು ಮಾತ್ರ ಇಲ್ಲಿ ಸ್ಪಷ್ಟವಾಗಿ ಅರ್ಥವಾಗ್ತಿದೆ. ಈ ಕುತಂತ್ರದ ಆಟದಲ್ಲಿ ಮುಖ್ಯ ಸೂತ್ರಧಾರಿ ಕ್ಯಾಪ್ಟನ್ ರಜತ್. ಹೌದು, ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಆಗಿ ಎಂಟ್ರಿ ಕೊಟ್ಟ ರಜತ್ ತಮ್ಮದೇ ಆದ ಹವಾ ಸೃಷ್ಟಿ ಮಾಡಿದ್ದಾರೆ. ಮಾತು, ಜಗಳ ಎಲ್ಲದರ ಜೊತೆಗೆ ಮನೆಯ ಎಲ್ಲ ಸ್ಪರ್ಧಿಗಳ ಆಟದ ವೈಖರಿಯನ್ನ ಅರ್ಥ ಮಾಡಿಕೊಂಡ ರಜತ್ ಕಠಿಣ ಪೈಪೋಟಿ ನೀಡುವ ಸ್ಪರ್ಧಿಯೊಂದಿಗೆ ಕೈ ಜೋಡಿಸಿ ಆಡುತ್ತಾ ಇರೋದು ಇಲ್ಲಿ ಕಂಡು ಬರ್ತಿದೆ. ಹಾಗಾದ್ರೆ ಮಂಜಣ್ಣನನ್ನ ಸೋಲಿಸಲು ಸಂಚು ಮಾಡಿದ್ರ ರಜತ್. ಗ್ರ್ಯಾಂಡ್ ಫಿನಾಲೆ ತಲುಪಲು ರಜತ್ ಮಾಡಿದ ಕುತಂತ್ರವೇನು ಎಲ್ಲವನ್ನ ಕಂಪ್ಲೀಟ್ ಆಗಿ ತಿಳಿಯೋಣ. ಬಿಗ್ ಬಾಸ್ ಮನೆಯಲ್ಲಿ ಟಫ್ ಸ್ಪರ್ಧಿ ಅಂದ್ರೆ ಅದು ತ್ರಿವಿಕ್ರಮ್ ಹಾಗೂ ಮಂಜು. ಇವರಿಬ್ಬರಲ್ಲಿ ತಾವು ಒಬ್ಬರು ಆಗ್ಬೇಕು ಅನ್ನುವ ಛಲದಿಂದ ರಜತ್ ಮೋಸದ ಆಟವನ್ನ ಆಡಿದ್ದಾರೆ. ಈ ವಾರ ರಜತ್ ಮನೆಯ ಕ್ಯಾಪ್ಟನ್ ಆಗಿದ್ದು ಯಾವುದೇ ಟಾಸ್ಕ್ ನಲ್ಲಿ ಭಾಗವಹಿಸಿಲ್ಲ. ಬದಲಾಗಿ ಅವರು ಟಾಸ್ಕ್ ಮೇಲ್ವಿಚಾರಕರಾಗಿದ್ರು. ಹೀಗೆ ಟಾಸ್ಕ್ ಮೇಲ್ವಿಚಾರಣೆಯಲ್ಲಿ ರಜತ್ ಸರಿಯಾದ ನಿರ್ಧಾರಗಳನ್ನ ತೆಗೆದುಕೊಳ್ಳುವಲ್ಲಿ ಮಾಸ್ಟರ್ ಗೇಮ್ ಮಾಡಿದ್ದಾರೆ. ರಜತ್ ಕುತಂತ್ರಕ್ಕೆ ಮತ್ತೊಂದು ವಿಕೆಟ್. ಕಳೆದ ದಿನ ಬಿಗ್ ಬಾಸ್ ಮನೆಯಲ್ಲಿ ಟಾಸ್ಕ್ ಒಂದನ್ನ ನೀಡಲಾಗಿತ್ತು. ಆ ಆಟದಲ್ಲಿ ಎರಡು ತಂಡದಲ್ಲಿ ಇಬ್ಬರು ಸ್ಪರ್ಧಿಗಳಿದ್ರು. ಒಂದರಲ್ಲಿ ಮೋಕ್ಷಿತಾ, ಭವ್ಯ ಹಾಗೂ ಮತ್ತೊಂದರಲ್ಲಿ ಮಂಜು ಹಾಗೂ ಗೌತಮಿ. ಆಟ ಏನು ಅಂದ್ರೆ ಇಬ್ಬರು ಸ್ಪರ್ಧಿಗಳ ಪೈಕಿ ಒಬ್ಬರು ನೀರಿನ ತೊಟ್ಟಿಯಲ್ಲಿ ಮಲಗಬೇಕು. ಆ ತೊಟ್ಟಿಯಲ್ಲಿ ನೀರು ತುಂಬಲು ಆರಂಭವಾಗುತ್ತೆ. ಆ ನೀರನ್ನ ಇನ್ನೊಬ್ಬ ಸ್ಪರ್ಧಿ ಬಿಂದಿಗೆಯಿಂದ ತೆಗೆದುಹಾಕಬೇಕು. ಜೊತೆಗೆ ಆ ತೊಟ್ಟಿಯಲ್ಲಿ ನೀರು ತುಂಬುತ್ತಿದ್ದಂತೆ ಉಸಿರಾಟವನ್ನ ಮಲಗಿರುವ ಸ್ಪರ್ಧಿ ಬ್ಯಾಲೆನ್ಸ್ ಮಾಡ್ಕೋಬೇಕು. ಈ ಟಾಸ್ಕ್ ನಿಯಮ ತೊಟ್ಟಿಯಲ್ಲಿ ಮಲಗಿರುವ ಸ್ಪರ್ಧಿ ಕಾಲನ್ನ ಮಡಚುವಂತಿಲ್ಲ. ಕಾಲನ್ನ ನೇರವಾಗಿ ಇಟ್ಟು ಮಲಗಬೇಕು. ನೀರು ತುಂಬಿದಂತೆ ಉಸಿರಾಟವನ್ನ ಬ್ಯಾಲೆನ್ಸ್ ಮಾಡಬೇಕು. ಈ ಆಟದ ಮೇಲ್ವಿಚಾರಣೆ ಮಾಡಿದ ರಜತ್ ಸರಿಯಾಗಿ ತಮ್ಮ ಕಾರ್ಯವನ್ನ ನಿಭಾಯಿಸಿಲ್ಲ. ಆಟದಲ್ಲಿ ಮೋಕ್ಷಿತಾ ಕಾಲನ್ನ ಮಡಚ್ತಾರೆ. ಆದ್ರೆ ರಜತ್ ಈ ಬಗ್ಗೆ ಗಮನಿಸಿದ್ರೂ ಕೂಡ ಯಾವುದೇ ನಿರ್ಧಾರವನ್ನ ತೆಗೆದುಕೊಳ್ಳೋದಿಲ್ಲ. ಇತ್ತ ಕಾಲು ಮರಚದೆ ನೀರಿನಲ್ಲಿ ಸರಿಯಾಗಿ ಮಲಗಿದ್ದ ಮಂಜು ಅವರ ತೊಟ್ಟಿಯಲ್ಲಿ ನೀರು ಹೆಚ್ಚಾಗಿ ಉಸಿರುಗಟ್ಟೋಕೆ ಶುರುವಾದಾಗ ಮಂಜು ನೀರಿನಿಂದ ಮೇಲೆ ಎದ್ದು ಬರ್ತಾರೆ. ಇಲ್ಲಿಗೆ ಮಂಜು ಹಾಗೂ ಗೌತಮಿ ಆಟದಲ್ಲಿ ಸೋತು ಮೋಕ್ಷಿತಾ ಹಾಗೂ ಭವ್ಯ ಆಟದಲ್ಲಿ ಜಯ ಸಾಧಿಸುತ್ತಾರೆ. ರಜತ್ ಬಿಗ್ ಪ್ಲಾನ್ ಹೇಗಿದೆ? ಇಲ್ಲಿ ರಜತ್ ಬಿಗ್ ಪ್ಲಾನ್ ಅನ್ನೇ ಮಾಡಿದ್ದಾರೆ. ಫಿನಾಲೆ ಟಿಕೆಟ್ ಪಡೆಯೋಕೆ ಈಗಾಗಲೇ ತ್ರಿವಿಕ್ರಮ್, ರಜತ್, ಹನುಮಂತ ಸೆಲೆಕ್ಟ್ ಆಗಿದ್ದಾರೆ. ಈ ಆಟದಲ್ಲಿ ಮಂಜು ಇದ್ರೆ ಮಂಜು ಹಾಗೂ ತ್ರಿವಿಕ್ರಮ್ ಅವರನ್ನ ಫಿಸಿಕಲ್ ಟಾಸ್ಕ್ ನಲ್ಲಿ ಸೋಲಿಸೋದು ಕಷ್ಟವಾಗಬಹುದು. ಹೀಗಾಗಿ ಮಂಜು ಅವರನ್ನ ಈಗಾಗಲೇ ಟಿಕೆಟ್ ಫಿನಾಲೆಯಿಂದ ಹೊರಗಿಟ್ರೆ ಆಟ ಸುಲಭವಾಗುತ್ತೆ ಎಂದು ರಜತ್ ಬಿಗ್ ಪ್ಲಾನ್ ಮಾಡಿದ್ದು ಸಕ್ಸಸ್ ಆಗಿದೆ. ಇನ್ನು ಮೋಕ್ಷಿತಾ ಹಾಗೂ ಭವ್ಯ ಗೌಡ ಈ ಇಬ್ಬರಲ್ಲಿ ಒಬ್ಬರು ಅಂದ್ರೆ ಭವ್ಯ ಗೌಡ ಫಿನಾಲೆ ಟಿಕೆಟ್ ಅನ್ನ ಪಡೆದ್ರು. ಭವ್ಯ ಹಾಗೂ ಹನುಮಂತ ಇಬ್ಬರನ್ನ ಫಿಸಿಕಲ್ ಟಾಸ್ಕ್ ನಲ್ಲಿ ತುಂಬಾ ಸುಲಭವಾಗಿ ಸೋಲಿಸಬಹುದು. ಆದ್ರೆ ಮಂಜು ಈ ಸ್ಥಾನದಲ್ಲಿದ್ರೆ ಆಟದಲ್ಲಿ ಇಬ್ಬರು ಅಂದ್ರೆ ತ್ರಿವಿಕ್ರಮ್ ಹಾಗೂ ಮಂಜು ಕಠಿಣ ಸ್ಪರ್ಧಿಗಳೊಂದಿಗೆ ಹೋರಾಡಬೇಕಾಗುತ್ತೆ. ಇದೇ ಗೇಮ್ ಪ್ಲಾನ್ ನಿಂದ ರಜತ್ ಆಟದ ಮೇಲುಸ್ತುವಾರಿಯನ್ನ ಸರಿಯಾಗಿ ಮಾಡೇ ಇಲ್ಲ. ಮೋಕ್ಷಿತಾ ಆಟದ ನಿಯಮ ಪಾಲಿಸದೇ ಇದ್ದರೂ ಕೂಡ ರಜತ್ ಸುಮ್ಮನೆ ನೋಡ್ಕೊಂಡು ನಿಂತಿದ್ರು. ಆದ್ರೆ ಮಂಜು ಅವರಿಗೆ ಮಾತ್ರ ಸರಿಯಾಗಿ ಆಟದ ನಿಯಮಗಳನ್ನ ಪಾಲಿಸುವಂತೆ ಸೂಚನೆ ನೀಡುತ್ತಲೇ ಇದ್ದರು. ಹಾಗೆ ನೋಡಿದ್ರೆ ಮೋಕ್ಷಿತಾ ಆಟದ ನಿಯಮ ಪಾಲಿಸದೇ ಇದ್ದಿದ್ದಕ್ಕಾಗಿ ಮಂಜು ಗೆಲ್ಲಬೇಕಿತ್ತು. ಆದ್ರೆ ರಜತ್ ತಪ್ಪಾದ ನಿರ್ಧಾರದಿಂದ ಮೋಕ್ಷಿತಾ ಹಾಗೂ ಭವ್ಯ ಗೆಲುವನ್ನ ಸಾಧಿಸಿದ್ದಾರೆ. ರಜತ್ ಮೋಸದ ಆಟವನ್ನ ಹನುಮಂತನ ವಿಚಾರದಲ್ಲಿ ಆಡಿದ್ರು. ಆದ್ರೆ ಹನುಮಂತ ಆಡಿ ಗೆದ್ದು ಫಿನಾಲೆ ಟಿಕೆಟ್ ಪಡೆದ್ರು. ಇದೀಗ ಮಂಜು ಅವರಿಗೂ ಮೋಸವಾಗಿದೆ. ಇದಕ್ಕೆ ವಾರದ ಕಥೆಯಲ್ಲಿ ಕಿಚ್ಚ ಸುದೀಪ್ ರಜತ್ ಅವರಿಗೆ ತರಾಟೆಗೆ ತೆಗೆದುಕೊಳ್ಳುವುದು ಮಾತ್ರ ಗ್ಯಾರಂಟಿ. ಒಟ್ನಲ್ಲಿ ಗ್ರ್ಯಾಂಡ್ ಫಿನಾಲೆ ತಲುಪಲು ರಜತ್ ಮೋಸದ ಆಟ ಆಡ್ತಿದ್ದು ವೀಕ್ಷಕರಿಗೆ ಬೇಸರವನ್ನು ತರಿಸಿದೆ. ಇದು ರಜತ್ ಅವರ ಮೇಲೆ ಯಾವ ಪರಿಣಾಮ ಬೀರಲಿದೆ ಅಂತ ಕಾದ್ ನೋಡಬೇಕಿದೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.